ಸಾಂಭಾದಲ್ಲಿ 7 ಉಗ್ರರು ಮಟಾಶ್ ಆಗಿದ್ದಾರೆ. 7 ಉಗ್ರರನ್ನ ಹೊಡೆದುರುಳಿಸಿದಂತ ಬಿಎಸ್ಎಫ್ ಎಲ್ಒಸಿ ಗಡಿಯಲ್ಲಿ ನುಸುಳೋದಕ್ಕೆ ಅಂತ ಯತ್ನಿಸಿದ್ರು. ನೋಡಿ, ಈಗಾಗಲೇ ಹೇಳ್ದಂಗೆ ಒಂದಷ್ಟು ಗಡಿಯಲ್ಲಿ ಭದ್ರತಾ ಸೇನೆಯನ್ನ ನಿಯೋಜನೆ ಮಾಡಬೇಕಿದೆ. ಗಡಿ ಭದ್ರತಾ ಸಿಬ್ಬಂದಿ ಇರಲೇಬೇಕು. ಕಾರಣ ಈ ರೀತಿ ನುಸುಳೋದಕ್ಕೆ ಅಂತ ಬಂದವರನ್ನ ಅಲ್ಲೇ ಮಟಾಶ್ ಮಾಡಬೇಕಲ್ಲ. ಹಾಗಾಗಿ ಸದ್ಯ ಎಲ್ಒಸಿ ಗಡಿಯಲ್ಲಿ ನುಸುಳೋದಕ್ಕೆ ಯತ್ನಿಸಿದಂತ 7 ಉಗ್ರರನ್ನ ಬಿಎಸ್ಎಫ್ ಹೊಡೆದುರುಳಿಸಿರೋದು. ಹೀಗಾಗಿನೇ ಇದ್ರ ಸಂಬಂಧನೇ ಮೀಟಿಂಗ್ ಕರೆದಿರೋದು ಅಮಿತ್ ಶಾ. ಈ ರೀತಿಯಾಗಿ ಭದ್ರತಾ ಸಿಬ್ಬಂದಿ ಅಲ್ಲಿದ್ರು ಅಂದ್ರೆ, ಗಡಿ ಭದ್ರತಾ ಸಿಬ್ಬಂದಿ ಇದ್ರು ಅಂದ್ರೆ ಹೊಡೆದುರುಳಿಸ್ತಾರೆ. ಒಳಗೆ ನುಸುಳೋದಕ್ಕೆ ಬಂದಂತ ಉಗ್ರರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ. ಬಟ್ ಎಲ್ಲಾದರೂ ವೈಫಲ್ಯತೆ ಇತ್ತು ಸೇನಾ ಸಿಬ್ಬಂದಿ ಇರಲಿಲ್ಲ ಅಂತ ಅಂದರೆ ಅಲ್ಲಿ ಎಡವಟ್ಟಾಗ್ಬಿಡುತ್ತೆ. ಹಾಗಾಗಿನೇ ಗಡಿ ಭದ್ರತಾ ಸಿಬ್ಬಂದಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಅನ್ನುವಂಥ ಕಾರಣಕ್ಕೆ ಅಮಿತ್ ಶಾ ಅವರು ಸಭೆ ಕರೆದಿರೋದು. ಸದ್ಯ ಈ ರೀತಿಯಾಗಿ 7 ಜನ ಉಗ್ರರು ಏನಿದ್ದಾರೆ ಗಡಿ ನುಸುಳೋದಕ್ಕೆ ಅಂತ ಟ್ರೈ ಮಾಡಿದರು. ಇಷ್ಟೆಲ್ಲ ದಾಳಿ ಪ್ರತಿ ದಾಳಿಗಳಾದರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಈಗಾಗಲೇ ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಯಿತು ಭಾರತದ ಸೇನೆ ಕಡೆಯಿಂದ. ಇನ್ನೂ ಕೂಡ ಒಂದಷ್ಟು ಟಾರ್ಗೆಟ್ ಪಾಯಿಂಟ್ಗಳಿದ್ದಾವೆ, ಅದು ಕೂಡ ಕಾರ್ಯಾಚರಣೆ ಬಾಕಿ ಇದೆ. ಅದರ ಬೆನ್ನಲ್ಲೇ 7 ಜನ ಉಗ್ರರು ಈ ರೀತಿ ಎಲ್ಒಸಿ ಗಡಿಯಲ್ಲಿ ನುಗ್ಗೋದಕ್ಕೆ ಟ್ರೈ ಮಾಡಿದ್ದಾರೆ. ಅವರನ್ನು ಸಾಂಭಾ ಪ್ರದೇಶದಲ್ಲಿ ಹೊಡೆದುರುಳಿಸಲಾಗಿದೆ. ಬಿಎಸ್ಎಫ್ ಸಿಬ್ಬಂದಿ ಅಂದರೆ ಗಡಿ ಭದ್ರತಾ ಸಿಬ್ಬಂದಿ ಅಲ್ಲಿ ಇರ್ತಾರಲ್ಲ, ಅವರು ಹೊಡೆದುರುಳಿಸಿದ್ದಾರೆ. ಏನು ಪ್ಲಾನ್ ಮಾಡ್ಕೊಂಡಿದ್ರು, ಏನು ಸ್ಕೆಚ್ ಹಾಕೊಂಡು ಬರ್ತಾ ಇದ್ರೋ ಗೊತ್ತಿಲ್ಲ. ಎಲ್ಲಿ ಯಾವ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಬರ್ತಾ ಇದ್ರು. ಈಗ ಏಪ್ರಿಲ್ 22ನೇ ತಾರೀಕು ಹೆಂಗೋ ಬೈಸರನ್ ಪ್ರದೇಶದಲ್ಲಿ ಅಟ್ಯಾಕ್ ಮಾಡಿದ್ರು, ಅದೇ ರೀತಿಯಾಗಿ ಈಗ ಮತ್ತೇನು ಪ್ಲಾನ್ ಇಟ್ಕೊಂಡು ಬಂದಿದ್ರು. ಬಟ್ ಅವರನ್ನು ಒಳಗೆ ಹೋಗೋದಕ್ಕೂ ಕೂಡ ಬಿಟ್ಟಿಲ್ಲ ಬಿಎಸ್ಎಫ್. ಅಲ್ಲೇ ಅವರು 7 ಜನ ಉಗ್ರರನ್ನು ಕೂಡ ಹೊಡೆದುರುಳಿಸಲಾಗಿದೆ.